खुल रहा नहीं, खोल दबा को खोल, नहीं खुल रहा। खोल। हमारी बेटी फ्रिज खोलने का ट्रेनिंग कर रही है। देखो देखो देखो, मैं कैमरा पकड़ रही हूँ, को अनजान बढ़ गई सोई ने कैसी है। खोल माँ, खोल बेटा। खुल रहा नहीं माँ, दबा को खोल, खोल खोल, दबा को खोल। आखिरी को फिर जो अपन करको ने नीचे का क्रेट ओपन करिए, करको उसमें है से लहसुन प्याज लहसुन काटने जा रही है। देख लिया थोड़ा नहीं से काटने, कितना वाखा पड़ रही है देखो। कर ले कर ले, नहीं आ रहा कर। अयो अल्लाह, आ रहा नहीं माँ। देखा आया ले माँ, देखा देखा अरे अरे ले पकड़ पकड़े, देखो ले। अब सुकून हमारी बच्ची को, लहसुन मिले हाथ को, अब सुकून सुकून माँ। अयो देखो, उसके चप्पला लेको डाल लिए खेलने, क्या क्या लेको डाल लिया। देखो यहाँ पूरा चीज़ा हो गया। अब ये लहसुन काट ली। अभी हम वीडियो कर रही हूँ कर को, अब वीडियो में दिखा रही है ना कर को, बोल को देखो शरीफ ज़ादी बन जा रही है। सो मेरी बच्ची उठ माँ, उठ को खड़, नाच रही है। सो देखो नाचने का लगा, अब नाच नाच। थाता पका माँ, थाता पका, थाता था थाता था थाता पका माँ। रोटियां पकाची हमारी बच्ची, थाता था देख, थाता था रहो, थाता पका रही है। फोन छीना नहीं, हर एक बार खींच लिया, सब खींच ले को। देखो इसमें के लहसुन प्याज सब काट लेना। अब उन्हें क्या क्या पड़े पूरा छानचे, फिर जो अपन करने जाती है, फिर जो अपन करने होता नहीं। क्या मुश्किल पड़ रही है हमारी बच्ची, कितना मुश्किल हम पढ़ को कामा कर को दे रही है। मंजे मैं कर को दे रही है कामा, एक को 10 काम मैं करना, वैसे कामा करती है। करने शुरू हुई है ये बीचा में। जुफ्रा जुफ्रा, प्याज हाथ को मिल रही है नहीं, ले माँ उठा ले माँ, उठा ले माँ। देखो वो प्याज जो वजन है मोटी है, उसे हाथ को मिल रही है नहीं, वहाँ खा पड़ रही है पंप में हमारी बच्ची। माँ कौन तो भी साथ दियो हमारी बच्ची को प्याज काट लेने में। ले माँ, ले मेरा बच्चा, ले माँ। देखो प्याज लेकर हुआ। ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ಮಗಳು ಈ ನಡುವೆ ತುಂಬ ಚೆನ್ನಾಗಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ. ಎಷ್ಟು ಚೆನ್ನಾಗಿ ಕೆಲಸ ಮಾಡಿಕೊಡ್ತಾಳೆ ಅಂದರೆ
ಪ್ರತಿ ಒಂದು ಕೆಲಸದಲ್ಲೂ ಕೈ ಹಾಕಿ ನನಗೆ ಕೆಲಸ ಮಾಡಿಕೊಡ್ತಾಳೆ. ಈಗ ನೋಡಿ ತರಕಾರಿ ಉತ್ತರಿಸ್ತಾ ಇದ್ದೀನಿ, ಆದರೂ ಅದೆಲ್ಲ ಅವಳಿಗೆ ಬೇಕು. ಮೊದಲ ಥರ ನಿದ್ದೆನೂ ಈಗ ಮಾಡೋದಿಲ್ಲ, ಬರೀ ಆಟ ಮತ್ತು ಪ್ರತಿಯೊಂದು ಕೆಲಸದಲ್ಲೂ ನನಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾಳೆ. ನಿಮ್ಮ ಮನೆಯಲ್ಲೂ ನಿಮ್ಮ ಮಕ್ಕಳು ಇದೇ ರೀತಿ ಹೆಲ್ಪ್ ಮಾಡ್ತಾರಾ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ನೀವು ನೋಡ್ತಾ ಇರ್ಬೋದು, ಈಗ ಹಂಗೆ ನೋಡ್ತಾ ಇರಿ ನೀವು ಅವಳು ಏನು ಮಾಡ್ತಾಳೆ ಅಂತ ಹೇಳಿ. ಅವಳಿಗೆ ಏನಾದರೂ ನಾವು ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀವಿ ಅಂತ ಏನಾದರೂ ಅವಳಿಗೆ ಗೊತ್ತಾಗಿದ್ದರೆ ಅವಳು ಖಂಡಿತ ಅಲ್ಲಿ ತರಕಾರಿ ಮುಟ್ಟೋದಿರಲಿ, ಆ ಜಾಗದಲ್ಲಿ ಕುತ್ಕೊತಾನೂ ಇರಲಿಲ್ಲ. ನಾವು ಅವಳಿಗೆ ಕದ್ದು ನಾವು ವಿಡಿಯೋ ಮಾಡಿರೋದು, ಆಮೇಲೆ ಅದಕ್ಕೆ ನಾನು ವಾಯ್ಸ್ ರೆಕಾರ್ಡಿಂಗ್ ಕೊಟ್ಟಿರೋದು. ಈ ನಡುವೆ ಅವಳು ನಾವು ವಿಡಿಯೋ ಮಾಡ್ತೀವಿ ಅಂತ ಏನಾದರೂ ಫೋನ್ ಕೈಗೆ ತೊಗೊಂಡ್ರೆ ಅವಳು ಮಾಡುವಂಥ ಕೆಲಸ ಕೈ ಬಿಟ್ಬಿಡ್ತಾಳೆ. ಅಂಥ ಚೂಟಿ ಆಗಿದ್ದಾಳೆ ನನ್ನ ಮಗಳು. ಇವಳಿಗೆ ಯಾರಾದರೂ 10 ತಿಂಗಳು ಅಂತ ಹೇಳ್ತೀರಾ? ಈಗ ಎದ್ದು ನಿಂತ್ಕೊಳ್ಳೋಕೆ ಬೇರೆ ಶುರು ಆಗಿದ್ದಾಳೆ. ಕೈ ಬಿಟ್ಟು ನಿಂತ್ಕೊತಾಳೆ, ಬೀಳ್ತಾಳೆ. ಮತ್ತು ಮನೇಲಿ ಸಂದಿಗೊಂದಿಲಿ ನಾನು ಇಕ್ಕಿ ಮರ್ತಿರುವಂಥ ವಸ್ತುಗಳೆಲ್ಲ ನನ್ನ ಮಗಳು ನನಗೆ ಕೊಡ್ತಾ ಇದ್ದಾಳೆ ಫ್ರೆಂಡ್ಸ್. ಈಗ ಆಟಕ್ಕೆ ನೀವು ಏನು ಹೇಳ್ತೀರಾ ಕಮೆಂಟ್ಸಲ್ಲಿ ತಿಳಿಸಿ. ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾಳಲ್ವ. ಅವಳು ಆಟ ನೋಡಿದ್ರೆ ತುಂಬ ಇಷ್ಟ ಆಗುತ್ತೆ. ಈ ತರಕಾರಿ ನೋಡಿಬಿಟ್ಟು ನನ್ನ ಮಗ, ನಾನು ಮಾತ್ರ ಇವತ್ತು ನಾನು ಪಲ್ಯಕ್ಕೋಸ್ಕರ ಉತ್ತರಿಸ್ತಾ ಇದ್ದೆ, ಆದರೆ ಅವನು ಹೇಳ್ತಾ ಇದ್ದ, ಮಮ್ಮಿ ನಾನು ಯಾವುದೇ ಕಾರಣಕ್ಕೂ ಪಲ್ಯ ತಿನ್ನೋದಿಲ್ಲ, ನೀವೇ ತಿನ್ನಬೇಕು ಅಂತ ಹೇಳಿ ಅವಳು ಮಾಡ್ತಾ ಇರೋದು ನೋಡ್ಬಿಟ್ಟು. ಆಮೇಲೆ ಅವನೇನು ಮಾಡ್ದ, ಉಗುರು ಬೆಚ್ಚು ಬಿಸಿನೀರು ಮಾಡಿಕೊಂಡು ತರಕಾರಿ ತೊಳೆದಿದ್ದಾನೆ. ನೀವು ನಂಬ್ತೀರಾ? ಆ ರೀತಿ 2-3 ನೀರಲ್ಲಿ ತೊಳೆದ್ಬಿಟ್ಟು ಆ ತರಕಾರಿ ಕಲರೇ ಹೋಗ್ಬಿಟ್ಟಿತ್ತು ಫ್ರೆಂಡ್ಸ್. ಆ ರೀತಿ ಮಾಡಿದ್ದ ನನ್ನ ಮಗ. ಅವಳು ತಂಗಿ ಮುಟ್ಟಿ ಆಟ ಆಡಿದ್ದಾಳೆ ಅಂತ ಹೇಳ್ಬಿಟ್ಟು ಆ ರೀತಿ ಮಾಡಿದ್ದ. ನೋಡಿ ಯಾವ ರೀತಿ ಆಟ ಆಡ್ತಾ ಇದ್ದಾಳೆ. ಏನಾದರೂ ನಾನು ದೂರ ಕುಂದಿಸಿರೆ ಅವಳಿಗೆ ಕುಂತ್ಕೊಳ್ಳೋದಿಲ್ಲ. ನಾನು ಎಷ್ಟೊತ್ತಂತ ಕೂರಿಸ್ಲಿ ಅವಳಿಗೆ. ಅದಕ್ಕೋಸ್ಕರ ನಾನು ತರಕಾರಿ ಉತ್ತರಿಸ್ಕೋಬೇಕಾಗಿತ್ತು. ಟೈಮ್ ಆಗ್ತಾ ಇತ್ತಲ್ವ ತಿಂಡಿ ಅಡುಗೆ ಮಾಡೋಕ್ಕೆ. ಬೆಳಗ್ಗೆ 5 ಗಂಟೆಗೆ ಎದ್ದು ಕುಂತ್ಕೊಂತಾಳೆ. ಏನು ಮಾಡೋದು? ಅದಕ್ಕೆ ನೋಡಿ, ಮಕ್ಕಳಿರೋ ಮನೆಯಲ್ಲಿ ಅಂದಮೇಲೆ ಇದೇ ರೀತಿ ಅಲ್ವಾ ಫ್ರೆಂಡ್ಸ್. ನಿಮ್ಮ ಮನೇಲೂ ಇದೇ ರೀತಿ ನೀವು ಮಾಡ್ತೀರಾ ಅಂತ ನನಗೆ ಅನಿಸುತ್ತೆ. ಇಲ್ಲ ಯಾವುದಕ್ಕೂ ನೀವು ಕಮೆಂಟ್ಸಲ್ಲಿ ತಿಳಿಸಿ. ನೋಡಿ ನಾನು ತರಕಾರಿ ಎತ್ಕೊಂಡಿದ್ರೆ ಅವಳಿಗೆ ಈಗ ಎತ್ಕೊಂಡ್ಬಿಡ್ತಾಳಲ್ಲ ನಮ್ಮ ಮಮ್ಮಿ ಅನ್ನೋ ಆಸೆ. ನಾನು ಏನೇ ಮಾಡಿದ್ರೂ ತೆಗೆದು ಕೆಳಗಡೆ ಹಾಕ್ಕೊತಾ ಇದ್ದಾಳೆ. ನೋಡಿ ಈಗೆಲ್ಲ ಫುಲ್ಲು ತಟ್ಟೆನೇ ತಕ್ಕೊತಾಳೆ ನೋಡಿ ಹೆಂಗೇನೆ. ज़ुफ़रा, अयो अल्लाह अकबर, ज़ुफ़रा ज़ुफ़रा, या खुदा, अम्मा हे
ರಾಮಮ್ಮ ಜಾವ್ದರ್ ನೋಡಿ ಫ್ರೆಂಡ್ಸ್, ಏನು ಪರಿಸ್ಥಿತಿ ಆಗಿದೆ ನಮ್ಮ ಮನೆಯಲ್ಲಿ ಈರುಳ್ಳಿ ಉತ್ತರಿಸುವಂತ ಪರಿಸ್ಥಿತಿ ನೋಡಿ. ನಾವು ಇದು ಬೇಕು ಅಂತ ಇವಳು ಕೈಗೆ ಕೊಟ್ಟಿದ್ದಲ್ಲ, ಅವ್ರ ಪಪ್ಪ ಉತ್ತರಿಸ್ಬಿಟ್ಟು ಹೋಗಿದ್ರು. ನನ್ನ ಫೋನಲ್ಲಿ ಏನೋ ಮಾಡ್ತಾ ಇದ್ದೆ, ಪಕ್ಕದಲ್ಲಿ ಕುಂತ್ಕೊಂಡಿರೋ ಅಂತವಳು ಈ ರೀತಿ ಕೆಲಸ ಒಂದೇ ಸತಿ ಕೈ ಹಾಕಿ ಮಾಡಿದ್ಲು. ನಮ್ಮ ಮನೆಯವ್ರು ಬಿಟ್ಟೋಗಿದ್ರು. ಒಂದು ಕ್ಷಣ, ಬರೀ ಒಂದೇ ಒಂದು ಕ್ಷಣ ಅವ್ಳ ಕೈ ಬಿಟ್ಟಿದ್ಕೆ ಇಷ್ಟೆಲ್ಲ ಆಯ್ತು. ನಮ್ಮ ಮನೇಲಿ ಇಷ್ಟೆಲ್ಲ ಈರುಳ್ಳಿ ಈಗ ವೇಸ್ಟ್ ಇದು, ಇದೇನು ಮಾಡಕ್ ಬರಲ್ಲ, ಹೋಯ್ತಿದೆಲ್ಲ ಈರುಳ್ಳಿ ಹೋಯ್ತು. ಯಾರಾದ್ರೂ ಈರುಳ್ಳಿ ಕರ್ಕೊಂಡು ಹೋಗೋದಿದ್ರೆ ಕರ್ಕೊಂಡೋಗ್ರಿಪ್ಪ, ಫಸ್ಟ್ ಕರ್ಕೊಂಡೋಗ್ರಿ. ಮನೇಲಿ ಕೆಲಸ ಇಲ್ಲ ಅನ್ನೋರು ಕರ್ಕೊಂಡೋಗ್ರಪ್ಪ. ನೋಡಿ ಫ್ರೆಂಡ್ಸ್, ನಾನು ಬಟ್ಟೆಗಳನ್ನ ತೊಳ್ಕೊಂಡು ಎಲ್ಲ ತೊಳೆದು ಒಣಗಿಸಿ ಫುಲ್ಲು ನೀಟ್ ಮಾಡಿ ಫೋಲ್ಡ್ ಮಾಡಿ ಇಕ್ಕಿದ್ದೀನಿ. ಎಲ್ಲ ಎಳಿತಾ ಇದ್ದಾಳೆ. ನಾನು ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗಿದ ತಕ್ಷಣ ನೋಡಿ ಯಾವ ರೀತಿ ಬಂದ್ಲು ಅವಳು. ನಾನು ಏನಾದರೂ ಫೋನ್ ತಗೊಂಡ್ರೆ ವಿಡಿಯೋ ಮಾಡೋಕ್ಕೆ ಅಂತ ಹೇಳಿ ಅವಳು ಮಾಡ್ತಾ ಇರೋಂಥ ಕೆಲಸ ಬಿಟ್ಬಿಟ್ಟು ಅವಳಿಗೆ ಏನೂ ಗೊತ್ತಿಲ್ಲ ಅನ್ನೋ ಥರ ಆಗ್ತಾಳೆ. ಈ ರೀತಿ ನೋಡಿ ಎಷ್ಟು ಇವಳಿಗೆ ಎಷ್ಟು ಈಗಲಿಂದಾನೇ ಮೈಂಡು ಎಷ್ಟು ಶಾರ್ಪ್ ಇದೆ ನನ್ನ ಮಗಳಿಗೆ. ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ಮಗಳು ಎಷ್ಟು ಚೆನ್ನಾಗಿ ಮನೆಯಲ್ಲಿ ಕೆಲಸ ಮಾಡಿಕೊಡ್ತಾ ಇದ್ದಾಳೆ ಅಂತ. ನಿಮ್ಮ ಮನೇಲೂ ಇದೇ ರೀತಿ ಮಕ್ಕಳು ಕೆಲಸ ಮಾಡ್ತಾ ಇದ್ದಾರಾ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ನನ್ನ ಮಗಳಂತೂ ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಡ್ತಿದ್ದಾಳೆ. ಇವಳ ಕೆಲಸದಿಂದ ನಾನು ಅರ್ಧ ಪೇಷಂಟ್ ಆಗಿದ್ದೀನಿ. ಬೇಡ ಬೇಡ ಅಂದರೂ ಬಿಡ್ತಾ ಇಲ್ಲ. ಆ ಕಡೆ ದಾರ ಕಟ್ಟಿರೋದನ್ನು ನೋಡಿ ನೀವು, ಹಂಗೇನೆ ಆ ಕಡೆ ದಿವಾನ್ ಘಟ್ಟಿಗೆ ನಾನು ದಾರ ಕಟ್ಟಿದ್ದೀನಿ ಎಳಿತಾಳೆ ಅಂತ. ಅದು ಬಿಟ್ಬಿಟ್ಟು ಈ ಕಡೆ ಎಳಿತಾ ಇದ್ದಾಳೆ. ಅವ್ರ ಅಣ್ಣ ಆಚೆ ನಿಂತ್ಕೊಂಡು ಬೊಂಬಡ ಹೊಡಿತಾ ಇರೋದಕ್ಕೆ ನೋಡ್ತಾ ಇದ್ದಾಳೆ. ಯಾಕೆ ಇವ್ನು ಹಿಂಗೆ ಆಡ್ತಾ ಇದ್ದಾನೆ ಅಂತ ಹೇಳಿ. ಅವಳಿಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಗೊತ್ತಿಲ್ಲ. ಗೊತ್ತಾದರೆ ಕೈ ಬಿಟ್ಟು ನಿಧಾನಕ್ಕೆ ಈ ಕಡೆ ಬಂದ್ಬಿಡ್ತಾಳೆ. ಅಷ್ಟು ಚೂಟಿ ಆಗಿದ್ದಾಳೆ ನನ್ನ ಮಗಳು. ಈಗ ಅವಳಿಗೆ 10 ತಿಂಗಳು. ಯಾರಾದರೂ ನಂಬ್ತಾರಾ ಈ ರೀತಿ ಕೆಲಸ ಮಾಡ್ತಾಳೆ ಇವಳು ಅಂತ ಅಂದರೆ? ನನ್ನ ಮಗಳು ಆಕ್ಟಿವೇಶನ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತು ಅಂತ ಹೇಳಿ ಕಮೆಂಟ್ಸಲ್ಲಿ ತಿಳಿಸಿ. ಯಾರೆಲ್ಲ ಹೊಸಬ್ರಿದ್ದೀರಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್